ವಿಷ ಬರಿದಾಗಿತ್ತು. ಶಂಕಾಸುರಂತಹ ನಾನು ಏರಿ ಕುಳಿತಂದೆ. ಹಾಗೆ ಇಷ್ಟು ಸಮಯ ಸ್ವರ್ಗದಲ್ಲಿದ್ದು ಈಗ ಇಲ್ಲಿಗೆ ಬಂದದ್ದು ಯಾಕೆ? ಆದ್ರೆ ಹೆಚ್ಚು ಕಾಲ ಸ್ವರ್ಗದಲ್ಲಿ ಕುಳಿತುಕೊಳ್ಳುವಂತಹ ಯೋಗ ಭಾಗ್ಯ ನಮಗಿಲ್ಲ. ಅಲ್ಲಿಂದ ಬಂದದಲ್ವ? ಸ್ವರ್ಗದಲ್ಲಿ ಯಾಕೆ ನಿಲ್ಲಿಲ್ಲ ಅಂತ ಹೇಳಿ ದೇವೇಂದ್ರ ಹಾಕಿ ಸುಮ್ಮನೆ ಇರಲಿಲ್ಲ. ಏನು ಮಾಡಿದ? ಓಡಿ ಹೋದಂತಹ ಸೀದಾ ಹೋದ ವೈಕುಂಠ ಲೋಕವನ್ನು ಸೇರಿಕೊಂಡ. ಹೌದು, ಅಲ್ಲಿ ಕಪಟಿಯಾದಂತಹ ಹರಿಯಲ್ಲಿ ವಿಚಾರವನ್ನು ದೂರಿದ. ಹರಿ ಬರುವುದು ಎಲ್ಲಿಗೆ? ಅವನ ಕೈಯಲ್ಲಿದ್ದಂತಹ ಚಕ್ರವನ್ನೇ ಕಳಿಸಿಬಿಟ್ಟ. ಚಕ್ರ ಕರಗರನೆ ತಿರುಗುತ್ತಾ ಬಂತು. ಬಂದಾಗ ಏನು ತಪ್ಪಿಸಿಕೊಳ್ಳುವುದೇ ಅದಕ್ಕೆ ಸಾಧ್ಯವಿಲ್ಲದಾಯ್ತು. ಕೆಲವರ ಕೈ ಇಲ್ಲ, ಕೆಲವರ ಕಾಲಿಲ್ಲ, ಕೆಲವರ ಕಂಠ ಇಲ್ಲ, ಕೆಲವರ ಮೂಗಿಲ್ಲ, ಕೆಲವರ ಕಿವಿ ಎಲ್ಲ ಇದ್ದವರಿಗೆ ತಲೆಯೇ ಸರಿ, ಎಲ್ಲ ಸಂಬಂಧವಿಲ್ಲವೂ ಸಹ ಅಳಿದು ಉಳಿದವರಲ್ಲಿ ನಾವು ಓಡಿದ್ದು. ಎಲ್ಲಿಗೆ ಓಡಿದ್ರಿ? ಓಡಿದ್ದು ಎಲ್ಲಿಗೆ? ಗಿರಿ ಗುಹೆಗಳಲ್ಲಿ ಹುಡುಕುತ್ತಾ ಹೋದೆವು. ಅಂತ ಸ್ಥಳವನ್ನೇ ಆಯ್ಕೆ ಮಾಡಿ ಅಲ್ಲಿಯೇ ನಾವು ಅವಿತು ಕುಳಿತು ಒಂದರ್ಥದಲ್ಲಿ ಅಜ್ಞಾತರಾಗಿದ್ದೀರಿ. ಹೌದು. ಯಾಕೆ ಪ್ರಕಟರಾದಿರಿ? ಕಾರಣವಿದೆ. ನಮಗೆ ಇನ್ನು ಮುಂದೆ ಯಾರಾದರೂ ರಕ್ಷಣೆ ಸಿಕ್ಕಿದ್ರೆ ಅವರ ಮೂಲಕ ನಾವು ಮತ್ತೊಮ್ಮೆ ಆ ದೇವತೆಗಳ ಸೇಡನ್ನು ಸೀರಿಸಿಕೊಳ್ಳಬಹುದು. ಹೀಗೆಂದು ನಾವು ಆಲೋಚನೆಯಲ್ಲಿ ಇದ್ದಾಗಲೇ ನಮಗೆ ಒಂದು ವರ್ತಮಾನ ವಾರ್ತೆ ಸಿಕ್ಕಿತ್ತು. ಏನು? ಮಾಲಿನಿ ಸುಕುಮಾರನಂತಹ ಮಹಿಷ ಬಲಿಷ್ಠನಾಗಿದ್ದಾನೆ. ಮಾತ್ರವಲ್ಲ, ಬ್ರಹ್ಮನಿಂದ ಬೇಕಾದಂತಹ ವರಬಲವನ್ನು ಸಂಪಾದಿಸಿಕೊಂಡಿದ್ದಾನೆ. ಹೀಗೆಂದು ವಿಚಾರವು ನಮ್ಮ ಕಿವಿಗೆ ಬಿತ್ತು. ಬಿದ್ದದ್ದೇ ತಡ ಎದ್ದು ಅಲ್ಲಿಂದ ಅಲ್ಲಿ ಓಡಿದವರು ಇಲ್ಲೇ ನಿಂತದ್ದು. ಈಗ ಏನಾಗುತ್ತೆ? ಮಾಲಿನಿ ಸುಕುಮಾರ ಅದೆಷ್ಟೋ ಕಾಲದಿಂದ ಕಷ್ಟದಿಂದ ನಾವು ಜೀವನವನ್ನು ಕಳೆದವರು. ಇನ್ನು ಮುಂದೆ ನಮ್ಮ ಪಾಲಿಗೆ ಬೆಳಕಾಗಿ ನೀನು ಬರಬೇಕು. ಮಾತ್ರವಲ್ಲ, ನಮಗೆಲ್ಲರಿಗೂ ಇನ್ನು ಮುಂದೆ ಆಶ್ರಯ ಕೊಡಬೇಕು. ಆಶ್ರಯವನ್ನು ಬೇಡಿ ಬಂದವರಿಗಿಲ್ಲ ಇರುವುದಿಲ್ಲ. ಜೋಡಿದಾಮರ ವಿಶಾಲವಾಗಿದೆ. ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಏನು ಕೊರತೆ ಇಲ್ಲ. ಹೋಗಿ ತಿನ್ನುವುದಕ್ಕೆ ಕೊರತೆ ಇಲ್ಲ ಅಂತ ಹೇಳಿದಾಗ ಓಡಿ ಹೋಗ್ತಾನೆ. ನಾವು ಬಂದ ಉದ್ದೇಶ ನಮಗೆ ತಿಂದು ಉಂಡು ಮಲಗುವುದಕ್ಕಾಗಿ ಅಲ್ಲ, ನಮಗೆ ಮಾತ್ರ ದೇವತೆಗಳಿಂದ ಅನ್ಯಾಯವಾದ್ದಲ್ಲ. ನಿಮಗೂ ನಿಮ್ಮ ಅಪ್ಪನನ್ನು ದೇವೇಂದ್ರ ನನ್ನ ತಂದೆಯನ್ನು ಪೊಲೀಸರ ದೂರ್ತಾರಿದ್ದಾರೆ. ಆ ಸೇಡನ್ನು ತೀರಿಸುವುದಕ್ಕಾಗಿ ನಾನೀಗ ಹೊರಟು ನಿಂತವ. ಸೇನೆ ಸಿದ್ಧವಾಗಿದೆ, ವಾಹನಗಳಿದೆ, ಆಯುಧಧಾರಿಗಳಾಗಿ ನೀನು ಈಗಲೂ ಇದ್ದೀಯ? ಇಲ್ಲೇ ಇದ್ದ ಕೇಳುವುದಕ್ಕೆ ಈ ಮೊದಲು ನೀವು ನನ್ನನ್ನು ನೋಡಿದ್ದೀರಾ? ನೋಡಿದ್ದೇವೆ. ಇಲ್ಲೇ ಸುಮ್ಮನೆ ಕುಳಿತುಕೊಳ್ಳಿ. ಯಾಕೆ? ನಿಮ್ಮನ್ನು ನೋಡ್ಲೇ ಇಲ್ಲ. ನೀನು ನಮ್ಮನ್ನು ನೋಡ್ಲೇ ಇಲ್ಲ. ಹಾಗಾದ್ರೆ ಸರಿಯಾಗಿ ನಮ್ಮನ್ನು ನೋಡಂತೆ. ಪುಣ್ಯಾತ್ಮ ಇದ್ಯಾರು? ನೀನೇ. ಇದು ಗೊತ್ತಾಯ್ತು. ಶಂಕಾಸುರ, ದುರ್ಗಾಸುರ, ಬಿಡವಾಸುರ, ಚಾಮರಾಸುರ, ಈ ಹಿಂದೆ ನೀವು ಇಲ್ಲಿಗೆ ಬಂದಿದ್ದೀರಿ. ಇಲ್ಲಿಗೆ ದಾಳಿಯ ನಿಶ್ಚಯ ಏನು? ಹಿಂದೆ ಇಲ್ಲಿಗೆ ಬಂದು ರಣರಂಗದಲ್ಲಿ ಪೆಟ್ಟು ತಿಂದು ಓಟಕ್ಕಿಂತ ನಾಚಿಕೆ ಕೆಟ್ಟವರೇ. ನಾವು ಚಕ್ರಕ್ಕೆ ಹೆದರಿ ಎಂದು ಹೋಗಿ ಓಡಿದ. ಹೌದಾ? ಹೌದು. ಇಂದು ಬಂದಿದ್ದೀಯನ್ನು ಇಂದು ಬರುವುದಕ್ಕೆ ನಾವು ಮಾತ್ರವಲ್ಲ, ನಮಗೆ ನೇತಾರ, ಯಜಮಾನ, ನಾಯಕ. ಸುಮ್ಮನೆ ಕುಳಿತುಕೊಳ್ಳಿ. ಯಜಮಾನ, ನಾಯಕ, ಮುಖಂಡ, ಅವನ ಅಪ್ಪನಂತವರನ್ನು ನಾನು ನೋಡ್ತೇನೆ.
ಈ ಕೋಣದಲ್ಲಿ ಕಟ್ಟಿ ಹೌದೇನೋ? ಬೈ ಹುಲ್ಲು ಬೇಕು, ಅಕ್ಕಚ್ಚು ಬೇಕು, ಹಗ್ಗ ಬೇಕು, ತೆಗೆದುಕೋ. ಹಗ್ಗ ಈಗ ತೆಗೆದುಕೊಳ್ಳುವುದಕ್ಕಲ್ಲ, ಮತ್ತೆ ನಿಮ್ಮ ಕೊರಳಿಗೆ ಹಾಕಿ ಕಂಬಕ್ಕೆ ಕಟ್ಟುವುದಕ್ಕೆ. ಅದು ಯಾಕೆ? ಕೋಣ ಕೋಣ ಎಂಬ ಹಾಗೆ ಹೇಗೆ ತೀರ್ಮಾನಿಸಿದೆ? ಕೊರಳಿಗೆ ಒಂದು ಕೋಡುಂಟು. ಓಡಿದ ಮಾತಾಡಿ ಕೋಣ ಎಂಬ ಹಾಗೆ ತೀರ್ಮಾನಿಸಿದ. ಒಮ್ಮೆ ಕೆಳಗೆ ನೋಡು. ಕೆಳಗೆ ಹರಕೆ ಬಾಕಿ. ಇದು ಅದ್ಭುತ ಆಶ್ಚರ್ಯ. ಮೇಲೆ ನೋಡಿದ್ರೆ ಕೋಣ ಆಕೃತಿ, ಕೆಳಗೆ ನೋಡಿದ್ರೆ ದೈತ್ಯ ಆಕೃತಿ. ಹಾಗಿದ್ದರೆ ಇದು ಅರೆಕೋಣ. ಮಾತಾಡ್ತಾರೆ ಬಾಕಿ. ಶಂಕರುಗಾದೇವಿ, ನಾವ್ಯಾರು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇವೆ ಎಲ್ಲ ವಿಚಾರ ಈತನಲ್ಲಿ ತಿಳಿಸಿ ದೇವೇಂದ್ರನಿಗೆ ಕಳುಹಿಸಿಕೊಡಿ. ಅಪ್ಪಣೆ. ಹೊಟ್ಟೆಯಲ್ಲಿ ಹಾಕಿದ ಕೋಡು ಬೆಲ್ಲಲ್ಲಿ ಬಂದಿದೆ. ನಾನು ನಿಮ್ಮ ಕೋಡಿ ಹೇಗೆ ಉಂಟು ನೋಡ್ತಾ ಬಂದದ್ದು. ಹೇಗುಂಟು? ಕರಕೋಡು. ಹೌದು ಸರ್, ಇದು ನಿಮ್ಮ ಸ್ವಂತ ಕೋಡ. ತಲೆಯಲ್ಲೇ ಮೂಡಿದ್ದು. ಆ ಮೂಡಿದ ಕೋಡು ಇದು ನಾನು ಬರುವುದಿಲ್ಲ. ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ. ಎಲ್ಲಿ? 9ನೇ ಕೋಣೆಗೆ ಹೋಗಿ. ಅದ್ಯಾಕಲ್ಲಿ ಆಗಬೇಕು? ಉಳಿದ ಕೋಣೆಗೆ ಬೈಹುಲ್ಲು ನಾಶ ಆಗಿದೆ. ತಿಂದು ಮುಗಿಸಬೇಡಿ. ಕರುಳು ಬಾಯಲ್ಲಿ ಬಂದರೆ ಅಂತ ಬರು. ನೀವೇ ನಿಮ್ಮದು ಬೀಳಿಲ್ಲ. ಅದು ಬೀಳೋ ಹಾಗಿರೋದಲ್ಲ, ಇದು ಅದು ಕಟ್ಟಿದಲ್ಲ. ಕಟ್ಟಿದೆ. ಇದು ಹುಟ್ಟಿದ್ದು. ಅಪ್ಪ ಪಪ್ಪಾಯ್ ತಿಳ್ಕೊಂಡಲ್ಲ. ಅದು ವಿಷಯ ಇರ್ಲಿ. ಇದು ಜನ ಯಾರು? ನೀವು ಜನ ಯಾರು ಅಂತ ಹೇಳ್ಬೇಕಾ? ಹೌದು. ಮೊದಲು ಇಲ್ಲಿ ನೀನು ಅಪ್ಪನಂತ ನೋಡಿದ್ದೆ ಅಂತ ಹೇಳ್ತೀಯಲ್ಲ. ಹೌದು. ಹೌದಲ್ಲ? ಅವನ ಅಪ್ಪನೇ ಇಲ್ಲಿಗೆ ಬಂದಿದ್ದಾರೆ. ಬಿತ್ತಿನ ಮಾಲಿಯನ್ನು ಹಾಕಿ. ಹೌದಾ? ಹೌದು. ಬಿತ್ತಿನ ಮಾಲೆ. ಹೌದೌದು. ಬಿತ್ತಿನ ಮಾಲಿಯನ್ನು ನೀವು ಕೊಂದದ್ದು ಹೌದಾ? ನಾವು ಕೊಂದದ್ದಲ್ಲ. ಮತ್ತೆ ಅವರು ಸತ್ತದ್ದು. ಸತ್ತದ್ದು ಇರ್ಲಿ, ಒಟ್ಟು ಜೀವ ಹೋಗಿದೆ. ಅವರ ಮಗನೇ. ಇವರು ಸತ್ತವರಿಗೆ ಹುಟ್ಟಿದವರ. ಹುಟ್ಟಿದ ಮೇಲೆ ಸತ್ತದ್ದು. ಹೆಸರಿಗೆ ಮಹಿಷಾಸುರ. ಯಾವುದು? ಶೋಣಿತಾಪುರ. ಯಾಕೆ? 3 ಉದ್ದೇಶ. ಯಾವುದಲ್ಲ? ಒಂದು ವಿದ್ಯುತ್ ಮಾಲಿಯನ್ನು ಕೊಂದಂತಹ ಸೇಡು, ನಮಗೆ ಆದಂತಹ ಅನ್ಯಾಯ. ಮತ್ತೊಂದು ಸ್ವರ್ಗ ಸ್ವಾಧೀನ ನಿಮಗೆ ಬೇಕಾ? ನಿಮ್ಮ ಅಪ್ಪ ಕೊಟ್ಟದಲ್ಲ, ನಾವು ಕಷ್ಟಪಟ್ಟು ಪಡ್ತಿದ್ದೇವೆ. ನಾವು ಪಡಿತೇವೆ. ಎಂತ ಪಡೆಯುದು? ನನ್ನ ಕೈಯಲ್ಲಿ ನೋಡಿ, ನಮ್ಮಲ್ಲಿ ನೋಡು. ಇದು ಉಪ್ಪಿನಕಾಯಿ ಸೌಟಲ್ಲ. ನಿಮ್ಮ ತರ ತಲೆ ಕಟ್ಟ